ನಮ್ಮ ಚಿಕ್ಕಮಗಳೂರಿನಲ್ಲಿ ಅತಿ ದೊಡ್ಡ ಜಾತ್ರೆ ನಡೆಯುವ ಸ್ಥಳ ಅಂದ್ರೆ ಅದು ನಮ್ಮ ಕಡೂರು ತಾಲೂಕಿನಲ್ಲಿರುವ ಶ್ರೀ ಕ್ಷೇತ್ರ ಅಂತರಗಟ್ಟೆ. ಒಂದು ವಾರ ನಡೆಯುವ ಈ ಜಾತ್ರೆಗೆ ಲಕ್ಷಾಂತರ ಜನಗಳು ಬಂದು ಸೇರ್ತಾರೆ. ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಸುತ್ತಮುತ್ತ ಹಳ್ಳಿಯ ಎಲ್ಲಾ ರೈತರು ಮಕ್ಕಳು ಎತ್ತಿನ ಗಾಡಿಯ ಮೂಲಕ ಬಂದು ಜಾತ್ರೆನ ಮಾಡ್ತಾರೆ. ವಿಶೇಷವಾಗಿ ಅಮ್ಮನವರ ತೇರನ್ನ ಬೆಳಗಿನ ಜಾವ 5 ಗಂಟೆಗೆ ಎಳಿತಾರೆ. ನಾವು ಬರೋ ಅಷ್ಟರಲ್ಲಿ ಮಧ್ಯಾಹ್ನ 11:30 ಆಗಿತ್ತು. ಜನ ಒಂದ್ ಸ್ವಲ್ಪ ತೇರ ಹತ್ರ ಕಮ್ಮಿ ಇದ್ರು. ಹಂಗಾಗಿ ತೇರಿಗೆ ಒಂದು ಬಾಳೆಹಣ್ಣು ಹೊಡೆದು ದೇವ್ರ ದರ್ಶನ ಮಾಡೋಣ ಅಂತ ಹೋದೆ. ಅಲ್ಲಂತೂ ತುಂಬಾ ರಶ್. ಅಲ್ಲಿ ಎಷ್ಟು ಸಾವಿರಾರು ಜನ ಇದ್ರು ಅಂತಾನೆ ಲೆಕ್ಕನೇ ಹಾಕಕ್ಕಾಗ್ಲಿಲ್ಲ. ಆ ರಶಲ್ಲೇ ದೇವರ ದರ್ಶನ ಯಾವಾಗ್ಲಾರು ಸಿಗ್ಲಿ ಕಾಯೋಣ ಅಂತ ಹೇಳಿ ಕ್ಯೂ ಅಲ್ಲಿ ನಿಂತ್ಕೊಂಡು ದೇವರ ದರ್ಶನ ಮಾಡ್ತಿದ್ದೆ. ಅಷ್ಟರಲ್ಲಿ ಇವರು ತರೀಕೆರೆ ಹುಡುಗರಂತೆ ನನ್ನ ವಿಡಿಯೋಸ್ ನೋಡ್ತಾರಂತೆ ಸಿಕ್ಕಿ ಮಾತಾಡ್ಸಿದ್ರು. ಅವ್ರ ಜೊತೆ ಮಾತಾಡ್ಕೊಂಡು ನಿಧಾನಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡು ದೇವರ ದರ್ಶನ ಕೊನೆಗೂ ಪಡೆದೆ. ಅದು 2 ಅವರ್ ಆದ್ಮೇಲೆ ದೇವ್ರನ್ನ ಕಣ್ತುಂಬ ತುಂಬಿಕೊಂಡು ಹೊರಗಡೆ ಬಂದೆ. ಅಷ್ಟರಲ್ಲಿ ಈ ಅಣ್ಣವರು ಸಿಕ್ಕಿ ನನಗೆ ಮಾತಾಡ್ಸಿದ್ರು. ಇವರು ಕೂಡ ನನ್ನ ವಿಡಿಯೋ ನೋಡ್ತಾರಂತೆ. ಅಂತರಗಟ್ಟೆವರೆಗೂ ನನ್ನ ವಿಡಿಯೋ ರೀಚ್ ಆಗಿದೆ ಅಂತ ಈ ಅಂತರಗಟ್ಟೆ ಊರವ್ರು ಮಾತಾಡಿಸ್ದಾಗ್ಲೇ ನಂಗೆ ಗೊತ್ತಾಗಿದ್ದು. ನಂಗಂತೂ ತುಂಬಾ ಖುಷಿ ಆಯ್ತು. ನಿಮ್ ಸಪೋರ್ಟ್ ಯಾವಾಗ್ಲೂ ಇದೇ ತರ ಇಲ್ಲಿ. ನಾನು ಬೀರೂರು ಹುಡುಗಿ, ಹಂಗಾಗಿ ನಮ್ಮ ಅಣ್ಣವರು ಕೂಡ ಬಂದಿದ್ರು, ಅವ್ರಿಗೂ ಮಾತಾಡ್ಸಿದೆ. ಈ ಅಂತರಗಟ್ಟೆ ಜಾತ್ರೆಗೆ ಯಾರೆಲ್ಲ ಬಂದಿದ್ರಿ ಒಂದು ಕಮೆಂಟ್ ಮಾಡಿ, ಹಂಗೆ ನನ್ನ ಪೇಜ್ ನ ಫಾಲೋ ಮಾಡಿ. ದೇವಸ್ಥಾನ ಎಲ್ಲ ನೋಡ್ಕೊಂಡು ಜಾತ್ರೆ ಎಲ್ಲ ನೋಡ್ಕೊಂಡು ಇಲ್ಲಿ ಕೊನೆಯದಾಗಿ ಒಂದ್ ಕಡೆ ಅನ್ನದಾಸೋಹ ನಡೀತಿತ್ತು. ಅಲ್ಲೋಗಿ ಸ್ವಲ್ಪ ಊಟ ಮಾಡ್ಕೊಂಡು, ಈ ಜಾತ್ರೆ ಫುಲ್ಫಿಲ್ ಆಗ್ಬೇಕು ಅಂದ್ರೆ ನಾವು ಖಾರ ಮಂಡಕ್ಕಿ ತಗೊಂಡು ಹೋಗ್ಲೇಬೇಕು. ಇಲ್ಲಂದ್ರೆ ಜಾತ್ರೆ ಮಾಡಿದ್ಕು ಸಾರ್ಥಕನೇ ಆಗಲ್ಲ. ಖಾರ ಮಂಡಕ್ಕಿ ಇದ್ರೇನೆ ಜಾತ್ರೆ ಅನ್ಸೋದು. ಹಂಗೆ ಮನೆ ಕಡೆ ರಿಟರ್ನ್ ಆಗೋಣ ಅಂತ ಹೋದ್ರೆ ಫುಲ್ ಟ್ರಾಫಿಕ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಭೇಟಿಯಾಗುವ. ಬಾಯ್.